ಎಲ್ರಿಗೂ ನಮಸ್ಕಾರ. ಇವತ್ತು ಸಂಕ್ರಾಂತಿ ಪ್ರಯುಕ್ತ ಖಾರ ಪೊಂಗಲ್ಲು ಬಿಸಿಯಾಗಿ ಸಾಂಬಾರ್ ಜೊತೆಗೆ ಒಂದು ಗೊಜ್ಜಿದ್ರಂತೂ ಇನ್ನೂ ತುಂಬ ರುಚಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು ಪ್ಯಾನಿಗೆ ಜೀರಿಗೆ ಮತ್ತು ಮೆಣಸನ್ನು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಈ ಒಂದು ಪುಡಿನ ಹಾಕೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ. ದೇವಸ್ಥಾನದಲ್ಲಿ ಪ್ರಸಾದ ಸಿಗುತ್ತಲ್ಲ ಅದೇ ರೀತಿಯಾಗಿರುತ್ತೆ. ಈಗ ಮೆಣಸು ಚೆನ್ನಾಗಿ ಚಟಪಟ ಅಂದಮೇಲೆ ಜೀರಿಗೆ ಕೂಡ ಒಳ್ಳೆ ಪರಿಮಳ ಬರ್ತಾಯಿದೆ ಅಂತಂದರೆ ಒಂದು ತಟ್ಟೆಗೆ ತೆಕ್ಕೊಂಬಿಟ್ಟು ಆರದ ಮೇಲೆ ಇದನ್ನು ಕುಟಾಣಿಲಿ ಕುಟ್ಕೊಂಡು ರೆಡಿಯಾಗಿ ಇಟ್ಕೋಬೇಕು. ಇಷ್ಟು ಉಪಯೋಗಿಸೋದು ಬೇಡ, ಸ್ವಲ್ಪ ಮಾತ್ರ ಉಪಯೋಗಿಸ್ಬೇಕು. ಈಗ ಒಂದು ಕುಕ್ಕರ್ಗೆ 3/4 ಕಪ್ನಷ್ಟು ಹೆಸರುಬೇಳೆ, ಅಷ್ಟೇ ಪ್ರಮಾಣದ ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಆಗೋ ತನಕ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಕಲರ್ ಚೇಂಜ್ ಆಗಿಬಿಡ್ದು ಪರಿಮಳ ಬರಬೇಕು. ಈಗ ಕಲರ್ ಚೇಂಜ್ ಆಗಿಲ್ಲ, ಚೆನ್ನಾಗಿ ಬಿಸಿಯಾಗಿದೆ. ಇದನ್ನು 1-2 ಸಲ ತೊಳ್ಕೊಂಬಿಡ್ತಾ ಇದ್ದೀನಿ. ಅದಕ್ಕೆ 4 ಕಪ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು 2 ಹಸಿ ಮೆಣಸಿನ್ಕಾಯಿ ಈ ಥರ ಉದ್ದಕ್ಕೆ ಸೀಳಿರೋ ಅಂಥದ್ದು, 1 ಇಂಚಿನಷ್ಟು ಶುಂಠಿನ ತುರಿದು ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು 2 ವಿಷಲ್ಲು ಮೀಡಿಯಮ್ ಉರಿನಲ್ಲಿ ಬೇಯಿಸ್ಕೋಬೇಕು. ಈಗ ಕೂಗಿದೆ, ತಂತಾನೆ ಸ್ಟೀಮ್ ಇಳಿದ ಮೇಲೆ ಇದಕ್ಕೆ ನಾವು ಪುಡಿ ಮಾಡಿಕೊಂಡಿರೋ ಜೀರಿಗೆ ಮತ್ತು ಮೆಣಸಿನ ಒಂದು ಕುಟ್ಕೊಂಡಿರೋದನ್ನು ಹಾಕ್ಕೊಂಡು 3 ಸ್ಪೂನಷ್ಟು ಒಣಕೊಬ್ಬರಿ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹದ ಕರೆಕ್ಟಾಗಿದೆ, ತುಂಬ ನೀರಾಗೂ ಇಲ್ಲ, ತುಂಬ ಗಟ್ಟಿಯಾಗೂ ಇಲ್ಲ. ಈಗ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಂಬಿಡೋಣ. ಒಂದು ಪ್ಯಾನ್ಗೆ 2 ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ನೀವು ಇನ್ನೂ ಜಾಸ್ತಿ ಬೇಕಾದರೆ ಹಾಕ್ಕೋಬೋದು. ಸಾಸಿವೆ ಚೆನ್ನಾಗಿ ಚಟಪಟ ಆದಮೇಲೆ ಕಾಳು ಮೆಣಸು ಹಾಕ್ಕೋತಾ ಇದ್ದೀನಿ. ಅದು ಕೂಡ ಚೆನ್ನಾಗಿ ಚಟಪಟ ಅನ್ನಬೇಕು. ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ 1/4 ಸ್ಪೂನಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ. ಒಳ್ಳೆ ಪರಿಮಳ ಬರಬೇಕು. ಒಗ್ಗರಣೆಯಿಂದ ಒಂದು ರುಚಿ ಬರುತ್ತೆ. ಇದಾದ ನಂತರ ಗೋಡಂಬಿನ ಹಾಕ್ಕೋತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕಾ ಅಥವಾ ಕಡಿಮೆ ಬೇಕಾ ನೋಡಿಕೊಂಡು ಹಾಕ್ಕೋಬೋದು. ಸ್ವಲ್ಪ ಕಲರ್ ಬರಬೇಕು. ಈಗ ತುಪ್ಪದಲ್ಲಿ ಬಾಡಿಸ್ಕೊಂಡಿದ್ದಾಗಿದೆ ಇದನ್ನೆಲ್ಲ. ಕರಿಬೇವಿನ ಸೊಪ್ಪು, ಕೊನೆಯದಾಗಿ ಇಂಗನ್ನು ಹಾಕ್ಕೊಂಡು ಒಂದು ಒಗ್ಗರಣೆ ಮಾಡಿಕೊಂಡು ನಾವು ಈಗಾಗಲೇ ಮಾಡ್ಕೊಂಡಿರೋ ಒಂದು ಪೊಂಗಲ್ಗೆ ಇದನ್ನು ಹಾಕ್ಕೊಂಡು ಬೆರೆಸ್ಕೋಬೇಕು. ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ ಈ ಹಬ್ಬಕ್ಕೆ. ಅದ್ರ ಜೊತೆಗೆ ನೀವು ಒಂದು ಗೊಜ್ಜು, ಹುಣಸೆ ಗೊಜ್ಜು ಜೊತೆಗೆ ಒಂದು ಸಾಂಬಾರು ಮಾಡಿಕೊಂಡ್ರೆ ಇನ್ನೂ ತುಂಬ ರುಚಿಯಾಗಿರುತ್ತೆ. ಆ ಒಂದು ಗೊಜ್ಜು ಮತ್ತು ಸಾಂಬಾರನ್ನ ಹೇಗೆ ಮಾಡೋದು ಅಂತ ನಾನು ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ. ಈಗ ನಮ್ಮ ಪೊಂಗಲ್ಲು ರೆಡಿಯಾಗಿದೆ. ಸರ್ವ್ ಮಾಡ್ಕೋಬೋದು ಬಿಸಿಯಾಗಿ. ಅದ್ರ ಜೊತೆಗೆ ಅಷ್ಟೇ ರುಚಿಯಾಗಿರೋ ಅಂಥ ಒಂದು ಸಾಂಬಾರು, ಗೊಜ್ಜು. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.